ಮಳ್ಳೂರಂಬ ದೇವಿಯ ಬ್ರಹ್ಮರಥೋತ್ಸವದ ಅಂಗವಾಗಿ ಕಾಂಗ್ರೆಸ್ನ ಮುಖಂಡರಾದ ಆಂಜಿನಪ್ಪರವರ ಅನುಪಸ್ಥಿತಿಯಲ್ಲಿ ರಾಹುಲ್ ರವರಿಂದ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಶ್ರೀ ಮಳ್ಳೂರಂಬ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು, ಊರಿನ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರು ರಂಗುರಂಗಿನ ರಂಗೋಲಿಗಳನ್ನು ಹಾಕಿ ಬಣ್ಣವನ್ನು ತುಂಬಿ ತುಂಬಾ ಅಚ್ಚುಕಟ್ಟಾಗಿ ರಂಗೋಲಿಗಳನ್ನು ಬಿಡಿಸಿದ್ರು. ಮಹಿಳೆಯರಿಗೆ ದೊಡ್ಡ ಹಬ್ಬದ ವಾತಾವರಣವಾಗಿ ಗ್ರಾಮವೆಲ್ಲ ರಂಗೋಲಿಗಳಿಂದ ಕಂಗೊಳಿಸ್ತಾ ಇತ್ತು. ಕಾಂಗ್ರೆಸ್ ಮುಖಂಡ ಆಂಜಿನಪ್ಪರವರ ಅನುಪಸ್ಥಿತಿಯಲ್ಲಿ ರಾಹುಲ್ ರವರನ್ನ ಅಭಿಮಾನಿಗಳು ಗ್ರಾಮಕ್ಕೆ ಸ್ವಾಗತಿಸಿದರು. ಮೊದಲಿಗೆ ಶ್ರೀ ಮಳ್ಳೂರಾಂಬ ದೇವಿಯ ದರ್ಶನ ಪಡೆದು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಂಗೋಲಿಯನ್ನು ವೀಕ್ಷಿಸಿ ಕಣ್ತುಂಬಿಕೊಂಡರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಹುಲ್ ರವರು, ರಂಗೋಲಿ ಸ್ಪರ್ಧೆ ಆಗಲಿ ಯಾವುದೇ ಸ್ಪರ್ಧೆ ಆಗಲಿ ಸೋಲು ಗೆಲುವು ಅನ್ನೋದು ಸಾಮಾನ್ಯ, ನೀವು ಭಾಗವಹಿಸೋದೇ ಮುಖ್ಯ ಅಂದರು. ಮಹಿಳೆಯರಲ್ಲಿ ತಾಳ್ಮೆ ಹೆಚ್ಚಾಗಿದ್ದು ಅವರನ್ನ ಭೂಮಿ ತಾಯಿಗೆ ಹೋಲಿಸಿದ್ದಾರೆ. ಬೆಳಗ್ಗೆಯಿಂದಲೂ ರಂಗುರಂಗಿನ ರಂಗೋಲಿಗಳನ್ನು ಬಿಡಿಸಿ ಒಂದಕ್ಕಿಂತ ಒಂದು ಅದ್ಭುತವಾಗಿ ಕಾಣ್ತಾ ಇದ್ದು, ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸೋದೇ ಹೆಚ್ಚು. ನಾವು ಈ ಬೀದಿಗಳಲ್ಲಿ ಹೋಗಿ ಬಿಡಿಸೋದು ಹೇಗೆ ಅಂತ ಮುಜುಗರ ಪಡುವ ಕಾಲದಲ್ಲಿ ಅದರಲ್ಲೂ ಇಷ್ಟು ಜನ ಭಾಗವಹಿಸಿ ರಂಗೋಲಿಯನ್ನು ಹಾಕಿರೋದು ತುಂಬಾ ಸಂತಸವಾಗಿದೆ ಎಂದರು. ಪ್ರಥಮ ಬಹುಮಾನ 30 ಗ್ರಾಂ ಬೆಳ್ಳಿ ದೀಪ, ದ್ವಿತೀಯ ಬಹುಮಾನ 20 ಗ್ರಾಂ ಬೆಳ್ಳಿ ದೀಪ, ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ದೀಪ ನೀಡಿದರು. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಕೂಡ 350ಕ್ಕೂ ಹೆಚ್ಚು ಹಾಟ್ ಬಾಕ್ಸ್ಗಳನ್ನು ವಿತರಿಸಲಾಯಿತು. ನಂತರ ದೇವರಮಳ್ಳೂರು ಗ್ರಾಮದ ಕರಗದಮ್ಮ ದೇವಾಲಯದ ಅಭಿವೃದ್ಧಿಗಾಗಿ 1.5 ಲಕ್ಷ ರೂಪಾಯಿ ಚೆಕ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ವೆಂಕೋಬರಾವ್, ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಮುನಿರಾಜು, ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಚಕ್ರವರ್ತಿ, ರಾಕೇಶ್, ಅಕ್ಕಲಪ್ಪ, ವೇಣುಗೋಪಾಲ್, ಶಶಿಕುಮಾರ್ ಗಾರ್ಮೆಂಟ್ಸ್, ನಂಜುಂಡಪ್ಪ, ಶಶಿಕುಮಾರ್, ಶ್ರೀರಾಮ್, ಮಂಜುನಾಥ್, ಆಂಜಿ, ಅಭಿಲಾಷ್, ಬೂದಾಳ ವರದರಾಜು, ಮಾರೇನಹಳ್ಳಿ ನಾಗೇಶ್, ಆನಂದ್, ಬಳುವನಹಳ್ಳಿ ಮೂರ್ತಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಆಂಜಿನಪ್ಪ ಅಭಿಮಾನಿಗಳು ಹಾಗೂ ನೂರಾರು ಮಹಿಳೆಯರು ಭಾಗವಹಿಸಿದ್ರು. ವರದಿ. ಯಾಕೆಂದ್ರೆ ಬಡವ ಬಲ್ಲಿದ ಅನ್ನೋ ಭೇದವಿಲ್ಲದೆ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಇರಬಹುದು, ಇನ್ನೇ ಹಾಗೆ ವಿವಾಹಗಳ ವಿಚಾರದಲ್ಲೇ ಇರಬಹುದು, ಯಾವ ಒಂದು ಕಾರ್ಯದಲ್ಲೂ ಕೂಡ ನಾನಿದ್ದೀನಿ ಅಂತ ಬಹಳ ಹುಮ್ಮಸ್ಸಿನಿಂದ ಅವರ ಆಶ್ವಾಸನೆಯನ್ನ ನೀಡ್ತಾ ಇದ್ರು. ಅದನ್ನ ನಾನು ಕೆಲವೇ ಒಂದು ವಿಷಯ ಇದನ್ನ ನಾನು ನಮ್ಮ ಪರೀಕ್ಷೆ ಮಾಡಿದ್ದು, ನನ್ನ ಪತ್ನಿಗೆ ಬಸ್ ಪಾಸ್ ಇರಲಿಲ್ಲ. ಅವ್ರ ಮನೆಗೆ ಬಂದಾಗ ಸರ್ ಈ ತರ ಅಯ್ಯೋ ಅದಕ್ಕೇನಂದ್ರೆ ಬರೀ ಒಂದು ಫೋಟೋನು ಒಂದು ಆಧಾರ್ ಕಾರ್ಡ್ ತಗೊಂಡೋಗಿ 8 ದಿನದಲ್ಲೇ ನನ್ನ ಆಫೀಸ್ನಲ್ಲೇ ಅವ್ರು ಕೊಟ್ಟಿರುವಂತಹ ಗುಣ ಆಗುತ್ತೆ. ಹಾಗೆ ಪ್ರತಿ ವರ್ಷ ಈ ನಮ್ಮ ಶ್ರೀ ಮಳ್ಳೂರಂಬ ದೇವರಮಳ್ಳೂರು ಕಲೆ ಮತ್ತು ಸಂಸ್ಕೃತಿಗಳ ತವರೂರಿನಲ್ಲಿ ನಾನೇನಾದ್ರೂ ಒಂದು ಇದನ್ನ ವ್ಯವಸ್ಥೆಯನ್ನು ಮಾಡಬೇಕು, ಅವೆಲ್ಲ ಮಹಿಳೆಯರಿಗೂ ನಾನು ಅವರಿಗೆ ಬಹುಮಾನ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ 2 ವರ್ಷದಿಂದ ಈ ಮಳ್ಳೂರಂಬ ಜಾತ್ರೆಯಲ್ಲಿ ರಂಗೋಲಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಅಲ್ಲೇ ಎಲ್ಲ ಮಹಿಳೆಯರಿಗೂ ಬಹುಮಾನ ವಿತರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಕೋರೋದೇನೆಂದ್ರೆ ಭಗವಂತ ಒಳ್ಳೆ ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿಯಲ್ಲಿ ನೀಡಿ ಹೆಚ್ಚಿನ ಜನಸೇವೆಯನ್ನ ಮಾಡಲಿಕ್ಕೆ ನಾನು ಶ್ರೀ ಮಳ್ಳೂರಂಬ ದೇವಿಯನ್ನು ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರ ಪರವಾಗಿ ಮಳ್ಳೂರು ಗ್ರಾಮ ಪಂಚಾಯಿತಿ ದೇವರಮಳ್ಳೂರು ಗ್ರಾಮದಲ್ಲಿ ಇವತ್ತು ಸಹ ಇನ್ನೂ ಒಂದು ವಾರ ಮಾಡ್ತಾರೆ ಅನ್ಸುತ್ತೆ. ಒಂದು ವಾರ ನಮಗೆ ಈ ಗ್ರಾಮದಲ್ಲಿ ಅದ್ದೂರಿಯಾಗಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮನೆ ಪುಟ್ಟು ಅಂಜನಪ್ಪ ಅವರು ಬರಬೇಕಿತ್ತು. ಕಾರಣಾಂತರದಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಅದರ ಅನುಪಸ್ಥಿತಿಯಲ್ಲಿ ನಾವು ರಾಹುಲ್ ಅಂತೇಳಿ ನಾವು ಬಂದಿರ್ತೀವಿ. ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷ ಆಯಿತು. ಇವತ್ತಿನ ದಿನ ನಮ್ಮ ದೇವರಮಳ್ಳೂರು ಊರಲ್ಲಿ ಸುಮಾರು ಒಂದು 300 ಜನ ಅವರವರ ಮನೆ ಮುಂದೆ ಸೊಗಸಾಗಿ ಒಂದು ರಂಗೋಲಿಗಳನ್ನ ಹಾಕಿರ್ತೀರ. ಎಲ್ಲರೂ ಸಹ ಎಲ್ಲರೂ ತಾಯಿ ಮಳ್ಳೂರಂಬ ಎಲ್ಲರಿಗೂ ಒಳ್ಳೇದು ಮಾಡಲಿ. ಪ್ರತಿ ವರ್ಷವೂ ಕೂಡ ಕಳೆದ 3 ವರ್ಷಗಳಿಂದ ಈ ಒಂದು ರಂಗೋಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಊರಿನ ಮುಖಂಡರು, ಅದೇ ರೀತಿ ಯುವಕರಾಗಿರ್ಬೋದು, ಪುಟ್ಟು ಆಂಜನಪ್ಪ ಅವರ ಅಭಿಮಾನಿಗಳ ಬಳಗದವರು ಎಲ್ಲರೂ ಸಹ ಸೇರಿ ಒಗ್ಗಟ್ಟಿನಿಂದ ಇವತ್ತು ಒಂದು ರಂಗೋಲಿ ಕಾಂಪಿಟೇಷನನ್ನು ಹಮ್ಮಿಕೊಂಡಿರ್ತಾರೆ. ಒಂದು ಆ ಕಾರ್ಯಕ್ರಮವನ್ನು ಕೂಡ ನಾನು ಊರೆಲ್ಲ ಓಡಾಡಿದೆ, ಭಾಳ ಚೆನ್ನಾಗಿ ಯಶಸ್ವಿಯಾಗಿ ಬಂದಿದೆ. ಎಲ್ಲರೂ ಸಹ ಇವತ್ತು ಒಂದು ಅದ್ದೂರಿಯಾಗಿ ಎಲ್ಲರೂ ಸೇರಿರ್ತೀರ. ಈ ಒಂದು ಕಾರ್ಯಕ್ರಮ
ಪಂಚಾಯತಿ ಸದಸ್ಯರಾದಂತಹ ವೆಂಕಟೇಶಣ್ಣವರು ಬಂದಿದ್ದಾರೆ. ಅದೇ ರೀತಿ ಈ ಊರಿನ ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಜಾತ್ರೆಯನ್ನು ಕೂಡ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮದ ಬಹುಮಾನ, ಮೊದಲನೇ ಬಹುಮಾನ ಬಂದು 30 ಗ್ರಾಮ್ ಬೆಳ್ಳಿ ಕೊಡ್ತಾ ಇದ್ದಾರೆ, ವಿಜಯೇಂದ್ರ ಡಿ ಅಂತೇಳಿ ಮೊದಲನೇ ಬಹುಮಾನ. ಎರಡನೇ ಬಹುಮಾನಕ್ಕೆ 15 ಗ್ರಾಮ್ ಬೆಳ್ಳಿ, ಆಂಜಿನಪ್ಪ ನಂದಿ ಅಂತೇಳಿ. ಮೂರನೇ ಬಹುಮಾನ 10 ಗ್ರಾಮ್ ಬೆಳ್ಳಿ, ನಾಗರಾಜ್ ಬಳ್ಳಾರಿ ಅಂತೇಳಿ, DM ರೋಹಿತ್ ಅಂತೇಳಿ. ಇವರು ಮೊದಲನೇ, ಎರಡನೇ, ಮೂರನೇ ಬಹುಮಾನ. ಇದನ್ನ ಯಾರು ಗ್ರಾಮಸ್ಥರು ಸಹ ಯಾರು ಡಿಸೈಡ್ ಮಾಡಿರಲ್ಲ, ಊರಿನ ಶಿಕ್ಷಕರಾಗಿರ್ತಾರೆ, ಮುಖ್ಯ ಶಿಕ್ಷಕರು, ಅವ್ರು ಬಂದು ಇದನ್ನ ಮಾಡಿರ್ತಾರೆ. ಅದೇ ರೀತಿ ಇದೇ ಊರಿನ ಸದಸ್ಯರಾದಂತ ನಮ್ಮ ವೆಂಕಟೇಶಣ್ಣವರು ನಮ್ಗೆ ರಂಗೋಲಿ ಹಾಕಿರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಹಾಟ್ ಬಾಕ್ಸ್ ಕೊಡುವಂತ ಕಾರ್ಯಕ್ರಮ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಕೊಡಬೇಕು. ಪುಟ್ಟು ಅಂಜನಪ್ಪ ಸಹ ಹಿಂದೆಯಿಂದ ಸುಮಾರು ಒಂದು 15-16 ವರ್ಷಗಳಿಂದ ನಮ್ಮ ಯಜಮಾನರು ಹೇಳಿದಂಗೆ ಸುಮಾರು ಸಮಾಜ ಸೇವೆಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ತಾಲೂಕಿನಾದ್ಯಂತ ಉಚಿತ ವಿವಾಹ ಮಹೋತ್ಸವಗಳಾಗಿರ್ಬೋದು, ಆರೋಗ್ಯ ಶಿಬಿರಗಳಾಗಿರ್ಬೋದು, ಹಲವಾರು ಜನಪರ ಸೇವೆಗಳನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇಂದು ಸಹ 2 ಬಾರಿ ಚುನಾವಣೆಗೆ ನಿಂತು ಸೋತಿದ್ರು ಸಹ ಈಗಲೂ ಕೆಲಸನ ಮಾಡ್ತಾ ಇದ್ದಾರೆ. ಮುಂದೆ ಬರೋ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದ ಎಲ್ಲ ಪುಟ್ಟಣ್ಣನ ಮೇಲೆ ಇರಬೇಕು. ಎಲ್ಲ ಅವ್ರಿಗೆ ಜಯಶೀಲನ ಮಾಡಿ ನಿಮ್ಮ ಮನೆ ಮಗನಾಗಿ ಸೇವೆ ಮಾಡಿ ಊರನ್ನ ಅಭಿವೃದ್ಧಿ ಮಾಡೋ, ತಾಲೂಕನ್ನ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಬರ್ತಾನೆ ಇದೀವಿ. ಅದ್ರ ಜೊತೆ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶ ರಂಗೋಲಿ ಸ್ಪರ್ಧೆಯನ್ನು ಇಟ್ಕೊಂಡ್ ಬರ್ತಾ ಇದೀವಿ ಪುಟ್ಟು ಆಂಜನಪ್ಪ ಅಭಿಮಾನ ಬಳಗದಿಂದ. ಹಾಗೆ ಈ ಸತಿ ನಾವು ಪುಟ್ಟು ಆಂಜನಪ್ಪನವ್ರನ್ನ ಕೇಳಿದ್ವಿ. ಬಟ್ ಪುಟ್ಟು ಆಂಜನಪ್ಪ ನಮ್ಮ ದೇವಸ್ಥಾನಿಗೆ 1.5 ಲಕ್ಷ ಧನ ಸಹಾಯವನ್ನು ಕೊಟ್ಟಿರ್ತಾರೆ ಅಲ್ಲಿ ಕಲಿತಮ್ಮ ದೇವಸ್ಥಾನಿಗೆ. ಅದೇ ರೀತಿ ನಮ್ಮೂರು ಗ್ರಾಮ ಪಂಚಾಯತಿ ಸದಸ್ಯರಾದ ವೆಂಕಟೇಶಣ್ಣವರು ನಮಗೆ ಸಹಾಯಕ್ಕೆ ಬಂದಿರ್ತಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ತುಂಬಾ ವೆಂಕಟೇಶಣ್ಣವರಿಗೆ ಧನ್ಯವಾದಗಳು. ಅದೇ ರೀತಿ ಊರು ಗ್ರಾಮಸ್ಥರು ಅಷ್ಟೇ ಎಲ್ಲರೂ ಸಹಕಾರದಿಂದ ಸಹಕರಿಸಿರ್ತಾರೆ. ಅವರು ಪ್ರತಿಯೊಂದು ಸಮಾನಾರ್ಥಕ ಬಹುಮಾನವನ್ನು ಕೊಟ್ಟಿರ್ತಾರೆ. ಎಲ್ಲರಿಗೂ ಹೇಳ್ತಿದ್ದಾರೆ. ಮಾನ್ಯ ಪುಟ್ಟು ಆಂಜನಪ್ಪನವರ ಪರವಾಗಿ ರಾಹುಲ್ ಅವರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದೇವಾಲ ಸಮಿತಿಯವರು ಬಂದು ಆ ಚೆಕ್ ಅನ್ನ ಪಡಿಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.